ಬಟರ್ ಪನ್ನೀರ್ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ 200 ಗ್ರಾಮ್ ತೊಗೊಂಡಿದ್ದೀನಿ, 1 ಸ್ಪೂನ್ ಚಿಲ್ಲಿ, ಹಾಫ್ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಟರ್ಮರಿಕ್, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಆನಿಯನ್, ಬಟರ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಓಂಕಾಳು ತೊಗೊಂಡಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡಲು 2 ಟೊಮೆಟೊ ಮೀಡಿಯಮ್ ಸೈಜು, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಹೋಮ್ ಮೇಡೇ ಮಾಡ್ತೀನಿ. ಕಡಾಯಿ ಇಟ್ಕೊಂಡಿದ್ದೀವಿ. ಕಡಾಯಿ ಕಾದಿದೆ. 2 to 3 ಸ್ಪೂನ್ ಆಫ್ ಆಯಿಲ್ ಹಾಕಿದ್ರೆ ಸಾಕು. ಓಕೆ, ಈಗ ಇದಕ್ಕೆ ಪನ್ನೀರ್ ಹಾಕೋಣ. ಪನ್ನೀರ್ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಅದು ಸ್ವಲ್ಪ ಗೋಲ್ಡ್ ಕಲರ್ ಆಗೋ ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ ಅದು. ನೋಡಿ, ಈ ಥರ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಇದನ್ನು ತೆಗೆದು ಒಂದು ಬೌಲಿಗೆ ಚೇಂಜ್ ಮಾಡ್ಕೊಳ್ಳೋಣ. ಅದೇ ಕಡಾಯಿ ಇಟ್ಟಿದ್ದೀವಿ. ಆ ಕಡಾಯಿ ಕಾದ್ಮೇಲೆ ನಾವು ಬಟರ್ ಏನು ಇಟ್ಕೊಂಡಿರ್ತೀವಿ ಆ ಬಟರ್ ಹಾಕೊಳ್ಳೋಣ. ಜೊತೆಗೆ ಚೂರು ಆಯಿಲ್ ಹಾಕೋಣ. ತುಂಬ ಬೇಡ, ಒಂದು 2 ಸ್ಪೂನಷ್ಟು ಸಾಕು. ಈಗ ಅದಕ್ಕೆ ನಾವು ಮಸಾಲೆ ತೊಗೊಂಡಿದ್ವಲ್ಲ ಫಸ್ಟು, ಅದನ್ನು ಹಾಕೋಣ. ಈಗ ಇದೊಂದು ಚೂರು ರೋಸ್ಟ್ ಆಗಿದೆ ನೋಡಿ. ಈಗ ಇದಕ್ಕೇನೆ ಆನಿಯನ್ ಹಾಕೊಳ್ಳೋಣ. ಆನಿಯನ್ ಗೋಲ್ಡ್ ಕಲರ್ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಅನ್ನೋದೆಲ್ಲ ಇರುತ್ತಲ್ಲ, ಅದೆಲ್ಲ ಹೋದರೆ ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ, ನೋಡೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ. ನೋಡಿ, ಇದು ಕಲರ್ ಚೇಂಜ್ ಆಗ್ತಿದೆ, ಹಸಿ ವಾಸನೆನೂ ಹೋಗಿದೆ. ಬಟರ್ ಹಾಕಿದ್ದೀವಲ್ವ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ ನಾವು 1 ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು ನಿಮ್ಗಾಗಲೇ ತೋರಿಸ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಹೆಂಗೆ ಹಾಕಬೇಕು ಅಂತ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಇದು ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾವು ಮುಂಚೆ ತೆಗೆದಿಟ್ಕೊಂಡಿರೋ ಹಾಗೆ ಹಸಿಮೆಣ್ಸಿನ್ಕಾಯಿ ಪುಡಿ, ಟರ್ಮರಿಕ್ಕು, ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಖಾರದ್ದು ವಾಸನೆ ಮತ್ತು ಅದು ಏನಿರುತ್ತೆ ಅದು ಹೋಗಿ. ಈಗ ಇದಕ್ಕೆ ನಾವು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ. ರುಚಿಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಇದೆ ಅಂತ ನಾನು ಚೂರು ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಸ್ವಲ್ಪ ಹಿಂಗೆ ಬೇಯಿಸ್ಕೋಬೇಕು. ಈಗ ಈ ಕನ್ಸಿಸ್ಟೆನ್ಸಿ ಇದೆ, ಇನ್ನೂ ಗಟ್ಟಿ ಆಗುತ್ತೆ, ಅದು ಬೇಯಬೇಕಲ್ಲ. ಈಗ ಇದನ್ನು ಪ್ಲೇಟ್ ಮುಚ್ಚಿ 5 to 10 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ನೋಡಿ, ಈಗ ಇದು ಬೆಂದಿದೆ. ಇಲ್ಲಿ ಆಯಿಲ್ ಇದೆ ನೋಡಿ, ಈ ಥರ ಕ್ಲೀನಾಗಿ ಬರಬೇಕು. ಆಯಿಲು ಬಟರ್ ಎಲ್ಲ ಹಾಕಿದ್ವಲ್ಲ, ಸೊ ಈಗ ಇದು ಬೆಂದಿದೆ. ಇದಕ್ಕೆ ನಾವು ಪನ್ನೀರನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಅದು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ ಇದ್ದರೆ ಹಾಕೋಬೋದು. ನಂಗೆ ಕಸ್ತೂರಿ ಮೇಥಿ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋತಾ ಇದ್ದೀನಿ.
ಈಗ ಇದನ್ನು 1 to 3 ಮಿನಿಟ್ಸ್ ಸುಮ್ಮನೆ ಹಾಗೆ ಬೇಯಿಸ್ಕೊಳ್ಳೋಣ. ಈಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ ಅಲ್ವಾ? ಇಷ್ಟೇ, ತುಂಬ ಈಸಿ. ಅಡುಗೆ ಗೊತ್ತಿಲ್ಲದಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದು ನನಗೆ ಇಷ್ಟ ಆಗೋದು ಚಪಾತಿ ಜೊತೆ, ರೊಟ್ಟಿ ಜೊತೆ ಇಷ್ಟ ಆಗುತ್ತೆ. ಅನ್ನದ ಜೊತೆನೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.